ನಮಸ್ಕಾರ. ಬನ್ನಿ, ಇವತ್ತು ಒಂದು ಸಾಮ್ರಾಜ್ಯದ ಕಥೆಯನ್ನ ನೋಡೋಣ. ಇದು ಕುಸಿತದ ಅಂಚಿಗೆ ತಲುಪಿ ಮತ್ತೆ ಹೇಗೆ ನಾಟಕೀಯವಾಗಿ ಮೇಲೆದ್ದು ನಿಂತಿತ್ತು ಅನ್ನೋದರ ಬಗ್ಗೆ. ಇದು ಕೇವಲ ಒಂದು ಕಿರೀಟದ ಕಥೆಯಲ್ಲ, ಇದು ನ್ಯಾಯದ ಒಂದು ದೊಡ್ಡ ಪರೀಕ್ಷೆಯ ಕತೆ. ಸರಿ, ನೇರವಾಗಿ ಕಥೆ ಒಳಗೆ ಹೋಗೋಣ. ಎಲ್ಲವೂ ಕುಸಿದು ಬೀಳುವ ಸ್ಥಿತಿಯಲ್ಲಿತ್ತು. ಯಾಕಂದ್ರೆ ಸಿಂಹಾಸನದ ಮೇಲೆಯೇ ಒಂದು ದೊಡ್ಡ ದ್ರೋಹ ಬಯಲಾಗಿತ್ತು. ಅರಮನೆಯ ಗೋಡೆಗಳೇ ನಡುಗುವಂತಹ ಆಘಾತಕಾರಿ ಸತ್ಯವೊಂದು ಇದ್ದಕ್ಕಿದ್ದಂತೆ ಹೊರಬಿದ್ದಿತ್ತು. ಆ ಒಂದು ಕ್ಷಣದಲ್ಲಿ ಮೋಸ ಮಾಡಿದ್ದು ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಬದಲಿಗೆ ಇಡೀ ಸಾಮ್ರಾಜ್ಯ ಯಾವ ಅಡಿಪಾಯದ ಮೇಲೆ ನಿಂತಿತ್ತೋ ಆ ನಂಬಿಕೆಯೇ ಪುಡಿಪುಡಿಯಾಗಿತ್ತು. ಆಳುವವರು ಮತ್ತು ಜನರ ನಡುವಿನ ಆ ಒಂದು ಬಂಧವೇ ಹರಿದು ಹೋಗಿತ್ತು. ಇದರ ಪರಿಣಾಮ ಕದಂಬ ಸಾಮ್ರಾಜ್ಯ ತನ್ನ ಇತಿಹಾಸದಲ್ಲೇ ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿ ಬಂದು ನಿಂತಿತ್ತು. ಅಕ್ಷರಶಃ ಹೇಳಬೇಕಂದ್ರೆ ಇಡೀ ರಾಜ್ಯದ ಭವಿಷ್ಯ ಒಂದು ತೆಳುವಾದ ದಾರದ ಮೇಲೆ ತೂಗಾಡುತ್ತಿತ್ತು. ಮುಂದೆ ಏನಾಗುತ್ತೋ ಅನ್ನೋ ಅನಿಶ್ಚಿತತೆ ಎಲ್ಲೆಡೆ ಆವರಿಸಿತ್ತು. ಸೊ ಈ ಅನಿಶ್ಚಿತತೆಯೇ ನಮ್ಮನ್ನ ಕಥೆಯ ಮೊದಲ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಆಳವಾದ ನೆರಳಿನಲ್ಲಿ ಮುಳುಗಿದ್ದ ಒಂದು ರಾಜ್ಯ, ಅಧಿಕಾರದ ಶೂನ್ಯತೆ ಮತ್ತು ಭಯ ಇಡೀ ನಾಡನ್ನ ಹೇಗೆ ಆವರಿಸಿತ್ತು ಅನ್ನೋದನ್ನ ಈಗ ನೋಡೋಣ. ರಾಜನೇ ಇಲ್ಲದ ರಾಜ್ಯದ ಪರಿಸ್ಥಿತಿ ತುಂಬಾನೇ ಭೀಕರವಾಗಿತ್ತು. ಅಧಿಕಾರ ಅಂತ ಇತ್ತು, ಆದರೆ ಅದಕ್ಕೆ ನ್ಯಾಯದ ಬೆಂಬಲವಿರಲಿಲ್ಲ. ಅರಮನೆಯ ನೆಲದ ಮೇಲೆ ಬಿದ್ದಿದ್ದ ಆ ಕಿರೀಟ, ಅದು ಬರೀ ಒಂದು ವಸ್ತುವಾಗಿರಲಿಲ್ಲ, ಅದು ಆ ಸಾಮ್ರಾಜ್ಯದ ಕುಸಿದು ಬಿದ್ದ ಗೌರವ ಮತ್ತು ಭರವಸೆಯ ಸಂಕೇತವಾಗಿತ್ತು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ನಾಯಕನೇ ಇಲ್ಲದ ರಾಜ್ಯದ ಗತಿ ಮುಂದೆ ಏನಾಗಬಹುದು? ಉತ್ತರ ಒಂದೇ: ಅರಾಜಕತೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದೇ ಇಲ್ಲದಂತಾಗಿ ಪ್ರತಿಯೊಬ್ಬರೂ ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕೆ ಹೋರಾಡುವಂತಹ ಒಂದು ಭಯಾನಕ ಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಇಂಥ ಅರಾಜಕತೆಯ ಕತ್ತಲಲ್ಲೇ ಒಂದು ಭರವಸೆಯ ಕಿರಣ ಮೂಡುತ್ತೆ. ಇಲ್ಲಿಂದ ಕಥೆ ಹತಾಶೆಯಿಂದ ಒಬ್ಬ ನಾಯಕನ ಉದಯದ ಕಡೆಗೆ ಸಾಗುತ್ತೆ. ಒಂದು ಮಾತಿದೆ, ಇತಿಹಾಸ ಅಧಿಕಾರದ ಶೂನ್ಯವನ್ನ ಯಾವತ್ತೂ ಸಹಿಸೋದಿಲ್ಲ ಅಂತ. ಆ ಖಾಲಿ ಜಾಗವನ್ನ ತುಂಬೋಕೆ ಮತ್ತು ನ್ಯಾಯವನ್ನ ಮತ್ತೆ ಸ್ಥಾಪಿಸೋಕೆ ಒಬ್ಬ ನಾಯಕ ಮುಂದೆ ಬರಲೇಬೇಕಿತ್ತು. ಹಾಗೆಯೇ ಆಯಿತು. ಆ ನಾಯಕ ಬಂದ ಮೇಲೆ ಕಥೆ ತನ್ನ ಪರಾಕಾಷ್ಠೆಯತ್ತ ಸಾಗುತ್ತೆ. ಈಗ ಸಮಯ ಸಿಂಹಾಸನದ ಮುಂದೆ ಸತ್ಯವನ್ನು ನಿಲ್ಲಿಸೋದು. ವಂಚನೆಯ ಮುಖಾವಳಗಳು ಒಂದೊಂದಾಗಿ ಕಳಚಿ ಬೀಳುವ ಘಳಿಗೆ ಅದು. ನೋಡಿ, ಇದೇ ಆ ಅಂತಿಮ ಮುಖಾಮುಖಿ. ಒಂದು ಕಡೆ ದ್ರೋಹಿ ಕಟ್ಟಿದ್ದ ಸುಳ್ಳಿನ ಕೋಟೆ ಕರಗುತ್ತಾ ಹೋಗ್ತಿತ್ತು, ಇನ್ನೊಂದು ಕಡೆ ಸತ್ಯದ ಬೆಳಕು ಪ್ರಜ್ವಲಿಸ್ತಿತ್ತು. ಸಿಂಹಾಸನದ ಮುಂದೆ ಆ ಮುಖಾವಳಗಳು ಬಿದ್ದಾಗ ಕೊನೆಗೆ ಉಳಿದಿದ್ದು ಅಚಲವಾದ ಸತ್ಯ ಮತ್ತು ನ್ಯಾಯ ಮಾತ್ರ. ಆದರೆ ಆ ನ್ಯಾಯ ಕೇವಲ ಶಿಕ್ಷೆಯಾಗಿರಲಿಲ್ಲ, ಅದು ಪ್ರತೀಕಾರಕ್ಕಿಂತ ಮಿಗಿಲಾದ ನ್ಯಾಯವನ್ನು ಸ್ಥಾಪಿಸುವ ಕದಂಬರದ್ದೇ ಆದ ಒಂದು ವಿಶಿಷ್ಟ ಮಾರ್ಗವಾಗಿತ್ತು. ಇಲ್ಲಿನ ಪ್ರಮುಖವಾದ ಅಂಶ ಅಂದ್ರೆ ಧರ್ಮ, ನ್ಯಾಯ. ಅಂದ್ರೆ ಇದು ಸೇಡು ಅಥವಾ ವೈಯಕ್ತಿಕ ದ್ವೇಷದಿಂದ ಹುಟ್ಟಿದ ತೀರ್ಪಲ್ಲ, ಬದಲಿಗೆ ಸಮಾಜದಲ್ಲಿ ಸುವ್ಯವಸ್ಥೆಯನ್ನು ಮತ್ತೆ ಸ್ಥಾಪಿಸುವ ಧರ್ಮದ ದಾರಿಯಾಗಿತ್ತು. ಇದರ ಗುರಿ ಶಿಕ್ಷಿಸುವುದಕ್ಕಿಂತ ಹೆಚ್ಚಾಡಿ ಸರಿಪಡಿಸುವುದಾಗಿತ್ತು. ಆ ಧರ್ಮ ನ್ಯಾಯದ ಸ್ಥಾಪನೆಯೇ ಬಿದ್ದಿದ್ದ ಕಿರೀಟದ ಪುನರುತ್ಥಾನಕ್ಕೆ ಅಡಿಪಾಯ ಹಾಕಿತು. ಅದರ ಜೊತೆಗೆ ಸಾಮ್ರಾಜ್ಯದ ಪುನರ್ಜನ್ಮದ ಹಾದಿ ಕೂಡ ಶುರುವಾಯಿತು. ಈ 3 ಹಂತಗಳು ಬರೀ ಸಾಂಕೇತಿಕವಲ್ಲ. ಮೊದಲು ನೆಲಕ್ಕೆ ಬಿದ್ದಿದ್ದ ಗೌರವವನ್ನು ಮೇಲೆತ್ತಲಾಯಿತು. ನಂತರ ಅದನ್ನು ಒಬ್ಬ ಅರ್ಹ ವ್ಯಕ್ತಿಗೆ ನೀಡಲಾಯಿತು. ಆ ಮೂಲಕ ಇಡೀ ಸಾಮ್ರಾಜ್ಯಕ್ಕೆ ಒಂದು ಹೊಸ ಚೈತನ್ಯವನ್ನೇ ತುಂಬಲಾಯಿತು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ಒಂದು ನಿರ್ಣಾಯಕ ಅಂಶ ಇದೆ. ಇದು ಕೇವಲ ಒಬ್ಬ ರಾಜನ ಪಟ್ಟಾಭಿಷೇಕವಾಗಿರಲಿಲ್ಲ. ಇದು ಕದಂಬ ಸಾಮ್ರಾಜ್ಯದ ಮೌಲ್ಯಗಳು, ಅದರ ಉದ್ದೇಶ ಮತ್ತು ಅದರ ಆತ್ಮದ ಪುನರ್ಜನ್ಮವಾಗಿತ್ತು. ಮತ್ತು ಈ ಒಂದು ಘಟನೆ ಇತಿಹಾಸಕ್ಕೆ ಒಂದು ದೊಡ್ಡ ಪಾಠವನ್ನೇ ಬರೆದಿಟ್ಟಿತು. ಅದೇನೆಂದ್ರೆ, ಧರ್ಮ ಮತ್ತು ನ್ಯಾಯವೇ ಒಂದು ಸಾಮ್ರಾಜ್ಯದ ಅಡಿಪಾಯ. ಅವು ಎಲ್ಲಿದೆಯೋ ಅಲ್ಲಿ ಮಾತ್ರ ಇತಿಹಾಸ ನಿರ್ಮಾಣವಾಗುತ್ತೆ, ಇಲ್ಲದಿದ್ದರೆ ವಿನಾಶ ಖಂಡಿತ. ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಯಾಕಂದ್ರೆ ಇತಿಹಾಸ ಯಾವತ್ತೂ ನಿಂತ ನೀರಲ್ಲ ಅಲ್ವಾ? ಒಂದು ಸವಾಲು ಮುಗ್ದಾಗ ಇನ್ನೊಂದು ಕಾದಿರುತ್ತೆ. ದಿಗಂತದಲ್ಲಿ ಒಂದು ಹೊಸ ಬಿರುಗಾಳಿ ಸೂಚನೆ ಕಾಣಿಸ್ತಾ ಇತ್ತು. ಹೌದು, ಈ ಪುನರ್ಜನ್ಮದ ನಂತರವೂ ಕದಂಬರ ಹಾದಿ ಸುಲಭವಾಗಿರಲಿಲ್ಲ. ಕಾಲ ಸಾಗುತ್ತಲೇ ಇತ್ತು. ಎಲ್ಲೋ ದೂರದಲ್ಲಿ ಹೊಸ ಶತ್ರುಗಳು ಹುಟ್ಟುಕೊಳ್ತಿದ್ರು. ಈ ಹೊಸದಾಗಿ ಹುಟ್ಟಿದ ಸಾಮ್ರಾಜ್ಯಕ್ಕಾಗಿ ಹೊಸ ಸವಾಲುಗಳು ಕಾಯುತ್ತಿದ್ದವು. ಹಾಗಾದ್ರೆ ಇದು ನಮ್ಮನ್ನ ಒಂದು ಅಂತಿಮ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಒಂದು ಸಾಮ್ರಾಜ್ಯ ತನ್ನ ಒಳಗಿನ ದ್ರೋಹವನ್ನೇ ಮೆಟ್ಟಿ ನಿಂತು ನ್ಯಾಯವನ್ನ ಸ್ಥಾಪಿಸಿ ಪುನರ್ಜನ್ಮ ಪಡೆದಾಗ
ಅದರ ಮುಂದಿನ ಅತಿದೊಡ್ಡ ಅಪಾಯ ಒಳಗಿನಿಂದ ಬರುತ್ತದೆಯೇ ಅಥವಾ ಹೊರಗಿನಿಂದಲೇ? ಇದೊಂದು ನಿಜಕ್ಕೂ ಯೋಚಿಸಬೇಕಾದ ವಿಚಾರ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.